ನಿಮ್ಮ ಬಿಪಿ ವರದಿಯಲ್ಲಿ 120 ಡಿವಿಷನ್ 80 ಎಂದು ಕಾಣಿಸಿದಾಗ ಈ ಎರಡು ಸಂಖ್ಯೆಗಳು ನಿಮ್ಮ ಹೃದಯ ಹೇಗೆ ಕೆಲಸ ಮಾಡುತ್ತಿದೆ ಎಂಬುದನ್ನು ತಿಳಿಸುತ್ತವೆ. ಮೇಲಿನ ಸಂಖ್ಯೆ 120 ಅನ್ನು ಸಿಸ್ಟೋಲಿಕ್ ಪ್ರೆಷರ್ ಎನ್ನುತ್ತಾರೆ. ಹೃದಯ ರಕ್ತವನ್ನು ಪಂಪ್ ಮಾಡುವಾಗ ರಕ್ತನಾಳಗಳಲ್ಲಿ ಉಂಟಾಗುವ ಒತ್ತಡ ಇದು. ಕೆಳಗಿನ ಸಂಖ್ಯೆ 80 ಅನ್ನು ಡಯಾಸ್ಟೋಲಿಕ್ ಪ್ರೆಷರ್ ಎನ್ನುತ್ತಾರೆ. ಹೃದಯ ವಿಶ್ರಾಂತಿಯಲ್ಲಿ ಇರುವಾಗ ಇರುವ ಒತ್ತಡ ಇದು. ಸಾಮಾನ್ಯವಾಗಿ 120 ಡಿವಿಷನ್ 80 ಅನ್ನು ನಾರ್ಮಲ್ ಬಿಪಿ ಎಂದು ಪರಿಗಣಿಸುತ್ತಾರೆ. 130 ಡಿವಿಷನ್ 80 ದಾಟಿದರೆ ಹೈ ಬಿಪಿ ಕಡೆಗೆ ಹೋಗುತ್ತಿರುವ ಸಂಕೇತ. 140 ಡಿವಿಷನ್ 90ಕ್ಕಿಂತ ಹೆಚ್ಚು ಇದ್ದರೆ ಅದನ್ನು ಹೈಪರ್ಟೆನ್ಷನ್ ಎಂದು ಎಣಿಸುತ್ತಾರೆ. ಬಿಪಿ ಹೆಚ್ಚು ಇದ್ದರೆ ತಲೆನೋವು, ತಲೆಸುತ್ತು, ಎದೆಯಲ್ಲಿ ಭಾರವಾದ ಅನುಭವದಂತಹ ಲಕ್ಷಣಗಳು ಕಾಣಿಸಬಹುದು. ಆದರೆ ಹಲವರಲ್ಲಿ ಯಾವುದೇ ಲಕ್ಷಣಗಳಿಲ್ಲದೆ ಬಿಪಿ ಹೆಚ್ಚಾಗುತ್ತದೆ. ಆದ್ದರಿಂದ ಇದನ್ನು ಸೈಲೆಂಟ್ ಕಿಲ್ಲರ್ ಎಂದು ಕರೆಯುತ್ತಾರೆ. ಉಪ್ಪಿನ ಬಳಕೆ ಕಡಿಮೆ ಮಾಡುವುದು, ಪ್ರತಿದಿನ ನಡೆಯುವುದು, ಸರಿಯಾದ ನಿದ್ರೆ, ಒತ್ತಡ ನಿಯಂತ್ರಣದಿಂದ ಬಿಪಿ ನಿಯಂತ್ರಣದಲ್ಲಿ ಇರುತ್ತದೆ. ನಿಮ್ಮ ವರದಿ ನಾರ್ಮಲ್ ಆಗಿರದಿದ್ದರೆ ಸ್ವಯಂವಾಗಿ ಔಷಧಿಗಳನ್ನು ತೆಗೆದುಕೊಳ್ಳದೆ ತಪ್ಪದೇ ವೈದ್ಯರ ಸಲಹೆ ಪಡೆಯಿರಿ. ನಾಗೇಶ್ವರ ಆಯುರ್ವೇದಿಕ್ ಅನ್ನು ಫಾಲೋ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮ ಉತ್ತರ.